ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಹೇಳನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ವಾಟ್ಸ್ಆಪ್ ಮೂಲಕ ಜೀವ ಬೆದರಿಕೆಯನ್ನ ಬಂದಿದೆ. ಎಚ್ಚರ ಎಂದು 15 ದಿನಗಳ ಒಳಗೆ ಕ್ಷಮೆ ಏನಾದರೂ ಕೇಳದಿದ್ರೆ ಕೈಕಾಲು ಮುರಿದು ಹಾಕೋದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ಬಳಕೆ ಆರೋಪ ಪ್ರಕರಣದ ಗಲಾಟೆ ಬಳಿಕ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಹಿರಂಗವಾಗಿಯೇ ಜೀವ ಬೆದರಿಕೆ ಕರೆಗಳು ಬರ್ತಾ ಇವೆ. ಬೆದರಿಕೆ ಕರೆಗಳು ನಿರಂತರವಾಗಿ ಬರ್ತಾ ಇದೆ ಎಂದು ಸಿಟಿ ರವಿ ಆರೋಪಿಸಿದ ಬೆನ್ನಲ್ಲೇ ಇದೀಗ ವಾಟ್ಸ್ಆಪ್ ಮೂಲಕ ಮತ್ತೊಂದು ಅಮಾನದೀಯ ವ್ಯಕ್ತಿಗಳಿಂದ ಬೆದರಿಕೆ ಕರೆ ಬಂದಿದೆ. ಅಲ್ಲದೆ ಸಿಟಿ ರವಿ ಮಗನನ್ನ ಕೂಡ ಕೊಲ್ಲೋದಾಗಿ ಬೆದರಿಕೆ ಬಂದಿದ್ದು ಸಿಟಿ ರವಿ ಅವರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಸಿಟಿ ರವಿಗೆ ವಾಟ್ಸ್ಆಪ್ನಲ್ಲಿ ಜೀವ ಬೆದರಿಕೆಯನ್ನ ಒಡ್ಡಿರುವ ಅಮಾನದೀಯಂತ ವ್ಯಕ್ತಿಗಳು ಇನ್ನು 15 ದಿನಗಳ ಒಳಗೆ ಚಿಕ್ಕಮಗಳೂರಿನಿಂದ ಬಂದು ಬೆಳಗಾವಿ ಅಭಿನೇತ್ರಿಯ ಕೈಕಾಲು ಹಿಡಿದು ಕ್ಷಮೆಯನ್ನ ಕೇಳಬೇಕು, ಇಲ್ಲವಾದ್ರೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಕೈಕಾಲನ್ನ ಮುರಿದು ಸಾಯಿಸ್ತೇವೆ ಹಾಗೂ ನಿಮ್ಮ ಮಗನನ್ನ ಸಾಯಿಸ್ತೇವೆ ಎಂದು ಹುಷಾರಾಗಿರಿ ಎಂದು ಬೆದರಿಕೆ ಸಂದೇಶಗಳು ಕಳಿಸಿದ್ದಾರೆ ದುಷ್ಕರ್ಮಿಗಳು ಎನ್ನಲಾಗ್ತಾ ಇದೆ. ಸಿಟಿ ರವಿಗೆ ಪ್ರಾಣ ಬೆದರಿಕೆ ಅಲ್ಲದೆ ಅವರ ಮಗ ಸೂರ್ಯನನ್ನ ಕೊಲ್ಲೋದಾಗಿ ಬೆದರಿಕೆ ಒಡ್ಡಿರುವಂತಹ ದುಷ್ಕರ್ಮಿಗಳು. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.